ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ತಮ್ಲೈನ್ ನೋಡಿನೇ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ ಇದು ಯಾವ ವ್ಲಾಗ್ ಅಂತ ಹೇಳಿ. ಇದು ಆ್ಯಕ್ಚುಲಿ ಏಪ್ರಿಲಲ್ಲಿ ಸೆಲೆಬ್ರೇಷನ್ ಮಾಡಬೇಕಿತ್ತು. ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿದೆ, ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಬಂದು 25th ಆ್ಯನಿವರ್ಸರಿ ಈ ವರ್ಷ. ನಾನು ಚೆನ್ನೈಯಲ್ಲಿ ಇದ್ದ ಕಾರಣದಿಂದ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಅವರು ಬೆಂಗಳೂರಿಗೆ ಬಂದಿದ್ದರು. ನಾನು ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಒಂದು ಇವೆಂಟ್ ಲೊಕೇಶನ್ಗೆ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೆಲೆಬ್ರೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ರೆಡಿ ಈ ವಿಡಿಯೋನ ಸೆಲೆಬ್ರೇಷನ್ ಆದಮೇಲೆ ನಾನು ಮಾಡ್ತಾ ಇರೋದು. ಬನ್ನಿ ಅವರಿಗೆ ಸೆಲೆಬ್ರೇಷನ್ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಅಮ್ಮ, ಹೇಗೆ ಅನ್ನಿಸ್ತು ಸೆಲೆಬ್ರೇಷನ್? ತುಂಬ ಚೆನ್ನಾಗಿ ಅನ್ನಿಸ್ತು. ಸರ್ಪ್ರೈಸ್ ಏನು ಅನ್ನಿಸ್ತು? ಖುಷಿ ಆಯಿತು. ನಿಜ ನಿಜ. ಆಮೇಲೆ ಏನಂತ ಅಂದರೆ ನನಗೆ ಪರ್ಸ್ನಲಿ ಹೆಂಗಂತ ಅನಿಸುತ್ತೆ ಅಂದರೆ, ನೀವು ಸಿಕ್ಕಾಪಟ್ಟೆ ಆಸ್ತಿ ಮಾಡ್ತೀರಾ, ದುಡ್ಡು ಮಾಡ್ತೀರಾ, ಅಥವಾ ಏನೋ ಮಾಡ್ತೀರಾ, ಮನೆ ಕಟ್ತೀರಾ, ಸೈಟ್ ತೊಗೊತೀರಾ, ಕಾರ್ ತೊಗೊತೀರಾ, ಆ ಪಾಯಿಂಟಲ್ಲಿ ನಿಮ್ಮ ಪೇರೆಂಟ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದು ಮರೆತ್ರಿ ಅಂದರೆ ಅದ್ರದ್ದು ಯಾವುದೇ ಥರದ್ದು ಯೂಸ್ ಇಲ್ಲ. ನಂಗನ್ಸುತ್ತೆ ನಮ್ಮ ಟೈಮಲ್ಲಿ ನಾವು ಏನು ಅವ್ರಿಗೆ ಖುಷಿ ಪಡ್ಸೋಕ್ಕೆ, ಸರ್ಪ್ರೈಸ್ ಮಾಡೋಕ್ಕೆ ಸಾಧ್ಯ ಅದನ್ನ ಮಾಡಬೇಕು. ಬಿಕಾಸ್ ಅವರು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲಿ ಪರ್ಸ್ನಲಿ ನಾನು ಹೇಳಬೇಕಂತಂದರೆ ನಮ್ಮ ಪೇರೆಂಟ್ಸ್ ಯಾವುದೇ ಥರದ ಎಂಜಾಯ್ಮೆಂಟ್ ಆಗಲಿ ಅಥವಾ ಸರ್ಪ್ರೈಸ್ ಆಗಲಿ ಅವ್ರಿಗಂದ್ರೂ ಅವ್ರು ಚಿಕ್ಕವರಿಂದಾಗಿಂದ ಯಾವುದೂ ಇಲ್ಲ. ದುಡ್ಡು, ಆಸ್ತಿ, ಮನೆ, ಸೈಟು, ಬೈಕು ಎಲ್ಲ ಬೇಕು, ಅದು ಬೇಡ ಅಂತ ನಾನು ಹೇಳಲ್ಲ. ಬಟ್ ಮಾಡೋಣ, ಅದಕ್ಕೂ ಇನ್ನೂ ಟೈಮ್ ಇದೆ. ಬಟ್ ನಮ್ಮ ಕೈಯಿಂದ ಅವ್ರನ್ನ ಎಷ್ಟು ಖುಷಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯ ಖುಷಿಯಾಗಿ ಇಟ್ಕೊಳ್ಳಿ. ಬಿಕಾಸ್ ಅವ್ರು ಇದ್ದಾಗಲೇ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಬಿಕಾಸ್ ಒನ್ಸ್ ಅವ್ರು ಹೋದ್ಮೇಲೆ ನಾವು ಎಷ್ಟೇ ಆಸ್ತಿ, ದುಡ್ಡು ಏನು ಮಾಡಿದ್ರೂ ವೇಸ್ಟು. ಇವಾಗ ಅವ್ರು ಇದ್ದಾರೆ, ನಮ್ಮ ಕೈಯಿಂದ ಏನು ಮಾಡೋಕ್ಕೆ ಸಾಧ್ಯ ಅದನ್ನ ಮಾಡೋಣ. ಪೇರೆಂಟ್ಸ್ ಎಷ್ಟು ದಿನ ಇರ್ತಾರೆ ನಮ್ಮ ಜೊತೆ, ಆ ಟೈಮ್ಲೇ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ವಾರ್ಡನ್ ಮ್ಯಾಮಿಗೆ ಸನ್ಮಾನ ಮಾಡಿ ಹೋಗ್ಬೇಕು ಅಂತ ಬಂದೆ ಅವರು. ಆ್ಯಕ್ಚುಲಿ ನಂದು ಇವಾಗ ನಾನು ಇದ್ದಿದ್ದು ಗೌರ್ನಮೆಂಟ್ ಹಾಸ್ಟೆಲ್, ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ನಂದು 4 year ಆಲ್ರೆಡಿ ಕಂಪ್ಲೀಟ್ ಆಯಿತು. ಇವಾಗ ಜೂನ್ ಫಸ್ಟ್ ವೀಕಲ್ಲಿ ನಾನು ಹಾಸ್ಟೆಲ್ ವೆಕೇಟ್ ಮಾಡಬೇಕು. ಇವರು ಮೇನ್ ರೀಸನ್ ಬೆಂಗಳೂರಿಗೆ ಬಂದಿದ್ದಂದರೆ ವಾರ್ಡನ್ ಮ್ಯಾಮ್ನ ಮೀಟ್ ಮಾಡಿ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಹೇಳಿ ಬಂದರು. ಬಟ್ ನಾನು ಇದನ್ನ ಆಲ್ರೆಡಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಅವ್ರಿಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ನಾನು ಹೇಳೋದೇನಂತಂದರೆ, ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆಷ್ಟು ಅವ್ರು ಎಷ್ಟು ದಿನ ಬದುಕ್ತಾರೆ, ಎಷ್ಟು ದಿನ ಇರ್ತಾರೆ ನಮ್ಗೆ ಗೊತ್ತಿಲ್ಲ. ಇವಾಗ ಸಡನ್ನಾಗಿ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಏನಂದರೆ ಅವ್ರು ಎಷ್ಟು ದಿನ ಇರ್ತಾರೆ, ಅವ್ರನ್ನ ಎಷ್ಟು ಖುಷಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯ ಅಷ್ಟು ಖುಷಿಯಾಗಿ ಇಟ್ಕೊಳ್ಳಿ. ಬಿಕಾಸ್ ಅವರು ತುಂಬ, ನಾವು ಸಣ್ಣವರಿದ್ದಾಗ ಇನ್ನೂ ತುಂಬ ಕಷ್ಟಪಟ್ಟಿರ್ತಾರೆ. I don't want to cry. ಮತ್ತೇನಿಲ್ಲ ಹೇಳೋದು. ದುಃಖ ಬರ್ತೈತಿ ಖುಷಿಗೆ. ತುಂಬ ಚೆನ್ನಾಗಾಗಿದೆ ಆ್ಯಕ್ಚುಲಿ. ಹೆಂಗೆ ಅನ್ನಿಸ್ತಪ್ಪಜ್ಜಿ? ಇದು ಭಾಳ ಖುಷಿ ಅನ್ನಿಸ್ತಾವ ನನಗೆ. ನಾವು ಇಂಥವೆಲ್ಲ ನೋಡಿ ಮಗಳು ನೋಡಕ್ಕಂತ ಬಂದಿದ್ವಿ ಬೆಂಗಳೂರಿಗೆ. ಆಕೆ ರೂಮ್ ಬುಕ್ ಮಾಡಿ ಅರೇಂಜ್ಮೆಂಟ್ ಮಾಡಿದ್ಲು. ಭಾಳ ಖುಷಿ ಅನ್ನಿಸ್ತು ನಮಗೆ. ಚೆನ್ನಾಗಿತ್ತ ಡೆಕೋರೇಷನ್ ಭಾಳ ಚೆನ್ನಾಗಿ ಮಾಡಿದಾರ. ಹೇಳಕ್ ನಾ ಇಷ್ಟಪಡ್ತೀನಿ. ಬಾಳನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ಕನಸಿನ ನೂರು ಎಳೆಯಿಂದ ನೇಯುವ ಗೂಡು ಸಂಬಂಧ, ನಲುಮೆಯ ಬಂಧನ. ಯಾರೋ ಕರೆದಂತೆ ದೂರಿಂದ ಗರಿಯ ತೆರೆದಂಥ ಮರಿ ಚಂದ, ಗೆಲುವಿನ ಬಂಧನ. ಅದೇ ಭೂಮಿ, ಅದೇ ಬಾನು, ಇನಯನ ನೂತನ. ಅದೇ ದಾರಿ, ಅದೇ ತಿರುವು, ಈ ಪಯಣ ನೂತನ. ನನ್ನ ಮೋಡ, ನನ್ನ ಹಾಡು, ನನ್ನ ಕನಸೇ ಒಮ್ಮೆ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್, ವೀಡಿಯೋಸ್ ಇದೆಲ್ಲ ತೊಗೊಂಡು ಕೂತ್ಕೊಂಡು ಮಾತಾಡಿ ಅಲ್ಲಿಂದ ಡೈರೆಕ್ಟ್ ನಾವು ಲಂಚ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಗೈಸ್, ಜಸ್ಟ್ ಇವಾಗ ತಾನೇ ಊಟಕ್ಕೆ ಬಂದಿದ್ದೀವಿ. ದೇಸಿ ಮಸಾಲಾಗೆ ಅನ್ಲಿಮಿಟೆಡ್ ಬಫೆಟಿಗೆ ಬಂದಿದ್ದೀವಿ.
ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅವರು ಅನ್ಲಿಮಿಟೆಡ್ ಬಫೆಟಿಗೆ ಬಂದಿರೋದು ಅನಿಸುತ್ತೆ. ಬನ್ನಿ ಊಟ ಮಾಡೋಣ. ಜಾಮೂನ್ ಹಾಕ್ಕೊಂಡೆ ಬರಲಿ. ಅಲ್ಲಿ ಹೇಳಬೇಕಂದ್ರೆ ತುಂಬ ವೆರೈಟಿ ಆಫ್ ಫುಡ್ ಇತ್ತು. ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹೋದಾಗ ಪಿಜ್ಜಾ ಆಮೇಲೆ ದೋಸೆ ಯಾವುದು ಮೆನ್ಯುವಲ್ಲಿ ಇರಲಿಲ್ಲ. ನಾನು ಈ ಸಲ ಹೋದಾಗ ಪಿಜ್ಜಾ ಮತ್ತು ಜೊತೆಗೆ ದೋಸೆ ಕೂಡ ಇನ್ಕ್ಲೂಡ್ ಮಾಡಿದರು. ಊಟ ಕೂಡ ಚೆನ್ನಾಗಾಯಿತು. ಊಟ ಸಿದ್ದು ಅಮ್ಮ ಊಟ ಚೆನ್ನಾಗಿತ್ತಾ? ಜಯನಗರಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಈ ಕಡೆ ಜಯನಗರ್ ಶಾಪ್ಸ್ ಇದೆ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಸೀದಾ ಮೆಟ್ರೋಗೆ ಹೋಗ್ಬಿಡ್ತೀವಿ. ಆ್ಯಕ್ಚುಲಿ ಜಯನಗರಲ್ಲಿ ನಾವು ತುಂಬ ಹೊತ್ತು ಇರಲೇ ಇಲ್ಲ, ಬಿಕಾಸ್ ತುಂಬ ಬಿಸಿಲಿತ್ತು. ಸ್ವಲ್ಪ ಹೊತ್ತು ಅಷ್ಟೇ ಸುತ್ತಾಡಿದ್ದು. ಡೈರೆಕ್ಟ್ ಮೆಟ್ರೋ ತೊಗೊಂಡು ಬಂದುಬಿಟ್ವಿ ನಾವು. ಆ್ಯಂಡ್ ಮಧ್ಯಾಹ್ನ ಕೂಡ ಮೆಟ್ರೋ ತುಂಬಾ ರಶ್ ಇತ್ತು. ಸುಮ್ಮನೆ ನಿಂತ್ಕೊಂಡೇ ಹೋಗೋದು ಪೇ ಮಾಡಿ ಅಂತ ಅನಿಸ್ಬಿಡುತ್ತೆ ನನಗೆ ಕೆಲವೊಂದು ಸಲ. ಎಷ್ಟೊಂದು ಪೇ ಮಾಡ್ತೀವಿ, ಒಂದು ದಿನವೂ ಸೀಟ್ ಸಿಗೋಲ್ಲ. ಆ್ಯಕ್ಚುಲಿ ಅಪ್ಪಾಜಿ ಅಮ್ಮಂಗೆ ಸಿಕ್ತು ಸೀಟ್. ಅಂದರೆ ನಾವು ಹಾಸ್ಟೆಲ್ಗೆ ಹೋಗಿ ವಾರ್ಡನ್ನ ಮಾತಾಡಿಸ್ಕೊಂಡು ವಾರ್ಡನ್ ಮ್ಯಾಮ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಇಲ್ಲೇ ವಸಂತಪುರದಲ್ಲಿ ವೈಕುಂಠ ಹಿಲ್ಸ್ ಇದೆಯಲ್ಲ ಇಸ್ಕಾನ್ ಟೆಂಪಲ್, ಅಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಅಪ್ಪಾಜಿ ನಮ್ಮಮ್ಮ ದೇವಸ್ಥಾನ ನೋಡಿಕೊಂಡು ನೈಟ್ ಬಸ್ ಹತ್ತಿಸ್ತೀನಿ, ಅವ್ರು ಹೋಗ್ತಾರೆ. ಬನ್ನಿ ಟೆಂಪಲ್ ಒಳಗೆ ಹೋಗೋಣ. ನಾವು ವಾರ್ಡನ್ನ ಮಾತಾಡಿಸ್ಕೊಂಡು ಆಲ್ರೆಡಿ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಅರೌಂಡ್ 6:30 ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಹೋಗಬೇಕಾದ್ರೇ ಮಳೆ ಗಾಳಿ ಎಲ್ಲ ಬಿಡ್ತಾಯಿತ್ತು. ನಾವು ಅಂದ್ಕೊಂಡ್ವಿ ಮಳೆ ಏನು ಬರಲ್ಲ ಅಂತೇಳಿ. ನಾವು ಟೆಂಪಲ್ಗೆ ಹೋಗಿದ್ದಷ್ಟೇ ಮಳೆ ಯಾವ ರೇಂಜಿಗೆ ಬಂತಂದರೆ, ಆ್ಯಕ್ಚುಲಿ ಆ ಟೆಂಪಲ್ ಬಂದು ಫುಲ್ ಹಿಲ್ ಸೆಕ್ಷನ್, ಲೈಕ್ ಅದು ಬಂದೇ ವೈಕುಂಠ ಹಿಲ್ಸ್ ಅಂತ ಹೇಳಿ ಫುಲ್ ಹಿಲ್ ಸೆಕ್ಷನಲ್ಲಿರೋದು. ಹೇಳ್ಬೇಕಂದ್ರೆ ಗಾಡ್ ಗ್ರೇಸ್ ನಮಗೆ ಎಷ್ಟು ಬ್ಯೂಟಿಫುಲ್ ವ್ಯೂ ಎಲ್ಲ ಸಿಕ್ತು. ಫುಲ್ ಗಾಳಿ ಬಿಡ್ತು. ಅಲ್ಲಿಂದ ನೋಡಿದ್ರೆ ಇಡೀ ಬೆಂಗಳೂರೇ ಕಾಣ್ತಾಯಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಇದು ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನಿಸಿದ್ದು. ನಂಗೆ ಮೊದಲು ಪ್ಲ್ಯಾನ್ ಇದೆ ಅಂದರೆ ಟೆಂಪಲ್ಗೆ ಹೋಗಿ ಆಮೇಲೆ ಹಾಸ್ಟೆಲ್ಗೆ ಹೋಗೋಣ ಅಂತೇಳಿ. ಬಟ್ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಾವು ಫಸ್ಟೇ ಹಾಸ್ಟೆಲ್ಗೆ ಹೋಗಿ ಆಮೇಲೆ ಟೆಂಪಲ್ಗೆ ಹೋಗಿದ್ದು. ತುಂಬ ಚೆನ್ನಾಗಿತ್ತು ವ್ಯೂ. ನಮ್ಮ ಪೇರೆಂಟ್ಸ್ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಅವ್ರಿಗೂ ಕೂಡ ಟೆಂಪಲ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಜ ಹೇಳ್ತೀನಿ, ಯಾರೆಲ್ಲ ಬೆಂಗಳೂರಲ್ಲಿ ಇರ್ತೀರಾ, ಕನಕಪುರ ಮೇನ್ ರೋಡಲ್ಲಿ ಈ ಟೆಂಪಲ್ ಬರುತ್ತೆ, ವೈಕುಂಠ ಹಿಲ್ಸ್. ಇದು ಇಸ್ಕಾನ್, ಇದು ಇಸ್ಕಾನ್ ಟೆಂಪಲ್ಲೇ. ಆ್ಯಕ್ಚುಲಿ ಏನಂದರೆ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು, ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಎಲ್ಲ ತಿಂದ್ಕೊಂಡು ಮೇನ್ ಅಂದರೆ ಅವತ್ತು ನೈಟೇ ಅವ್ರ ಊರಿಗೆ ಹೊರಡಲೇಬೇಕಿತ್ತು ಎನಿ ಕಾಸ್ಟ್. ಸೊ ಅಲ್ಲಿಂದನೇ ಕ್ಯಾಬ್ ಬುಕ್ ಮಾಡಿದೆ. ಅವ್ರನ್ನ ಮೆಜೆಸ್ಟಿಕ್ ಕರ್ಕೊಂಬಂದು ಬಸ್ ಹತ್ತಿಸಿ ಅವ್ರನ್ನ ಊರಿಗೆ ಕಳಿಸ್ದೆ. ಇದು ಅವರ ಆ್ಯನಿವರ್ಸರಿ ವ್ಲಾಗ್, ಮೀನ್ಸ್ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.